ನಿರ್ದೇಶಕ ತರುಣ್ ಸುಧೀರ್ಗೆ ದರ್ಶನ್ ಅಣ್ಣನಂತೆ ಇದ್ರು. ತನ್ನ ಮದುವೆಯನ್ನ ತಾನೇ ಮುಂದೆ ನಿಂತು ಮಾಡ್ತೀನಿ ಅನ್ನುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ರಂತೆ. ಆದರೆ ಆಗಿದ್ದು ಎಲ್ಲವೂ ಕೂಡ ಉಲ್ಟಂಬಲ್ಟ. ನಿನ್ನೆ ತರುಣ್ ಮದುವೆ ಆಯಿತು, ಆದರೆ ಗೆಳೆಯನಿಲ್ಲದ ಮದುವೆ ಯಾವ ರೀತಿ ಇತ್ತು, ಇವರಿಗೆಲ್ಲ ದರ್ಶನ್ ಅನುಪಸ್ಥಿತಿ ಕಾಡಿದ್ದು ಹೇಗೆ, ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡಿ. ಗೆಳೆಯನಿಲ್ಲದೆ ನಡೆಯಿತು ತರುಣ್ ವಿವಾಹ. ಹುಡುಗಿ ಹುಡುಕಿದ ಪೊರ್ಕಿಯೇ ಬರಲಿಲ್ಲ. ಮಾಡಬಾರ್ದ ಕೆಲಸ ಮಾಡಿ ಜೈಲು ಸೇರಿದ ಕೋಟ್ಯಾಂತರ ಅಭಿಮಾನಿಗಳ ಪೊರ್ಕಿ ಬಾಸ್ ಎಂದು ವನವಾಸ ಅನುಭವಿಸ್ತಾ ಇದ್ದಾರೆ. ಈ ನಡುವೆ ಸ್ನೇಹಿತನೇ ಇಲ್ಲದೆ ತರುಣ್ ಸುಧೀರ್ ಹಾಗೂ ಸೋನಲ್ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ರಾಬರ್ಟ್ ಸಿನಿಮಾ ವೇಳೆ ತರುಣ್ಗೆ ಸೋನಲ್ ಪರಿಚಯವಾಗಿತ್ತಂತೆ. ತರುಣ್ಗೆ ದರ್ಶನ್ ಅವರೇ ಹುಡುಗಿ ಚೆನ್ನಾಗಿದ್ದಾಳೆ, ಮದುವೆ ಮಾಡ್ಕೋ ಅಂತ ಹೇಳಿದ್ರಂತೆ. ಅಷ್ಟೇ ಅಲ್ಲ, ತರುಣ್ ಅವರಿಗೆ ಅವರ ತಾಯಿ ಬಿಟ್ರೆ ದರ್ಶನ್ ಅವರೇ ಮದುವೆಯಾಗು ಅಂತ ಪೀಡಿಸ್ತಾ ಇದ್ರಂತೆ. ಹೀಗಾಗಿ ಸೋನಲ್ ಮೇಲೆ ಮನಸ್ಸು ಮಾಡಿ ತರುಣ್ ವಿವಾಹವಾದ್ರಂತೆ. ವಿಶೇಷ ಅಂದ್ರೆ ರೇಣುಕಾಸ್ವಾಮಿ ಕೊಲೆಗೂ ಮೊದಲೇ ತರುಣ್ ಹಾಗೂ ಸೋನಲ್ ವಿವಾಹದ ಬಗ್ಗೆ ದರ್ಶನ್ ಚರ್ಚೆ ನಡೆಸಿದ್ರಂತೆ. ಇವರನ್ನ ಕೇಳಿಯೇ ಮದುವೆ ಡೇಟ್ ಫಿಕ್ಸ್ ಆಗಿತ್ತಂತೆ. ಆದ್ರೆ ಗೆಳತಿ ಮಾತು ಕೇಳಿ ದರ್ಶನ್ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾರೆ. ಇನ್ನು ಜೈಲಿನಲ್ಲಿ ಇದ್ದು ತರುಣ್ ದರ್ಶನ್ ಅವರನ್ನ ಭೇಟಿಯಾಗಿ ಮದುವೆ ದಿನಾಂಕ ಬಗ್ಗೆ ಚರ್ಚೆ ನಡೆಸಿದ್ರಂತೆ. ಮದುವೆ ಡೇಟ್ ಮುಂದಕ್ಕೆ ಹಾಕುವ ಬಗ್ಗೆ ಮಾತುಕತೆ ನಡೆದಿತ್ತಂತೆ. ಆದ್ರೆ ಯಾವುದೇ ಕಾರಣಕ್ಕೂ ದಿನಾಂಕ ಮುಂದಕ್ಕೆ ಹಾಕೋದ್ ಬೇಡ, ನಾನ್ ಬಂದೇ ಬರ್ತೇನೆ ಅಂತ ಭರವಸೆ ನೀಡಿದ್ರಂತೆ ದರ್ಶನ್. ಏನ್ ಮಾಡೋದು, ಗ್ರಹಚಾರ ಕೆಟ್ಟಿದ್ರೆ ಯಾರು ಏನು ಮಾಡೋದಕ್ಕೆ ಆಗಲ್ಲ. ದರ್ಶನ್ ಅತ್ತ ಜೈಲಿನಲ್ಲಿ ಇದ್ರೆ ಇತ್ತ ತರುಣ್ ಸೋನಲ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇನ್ನು ನಿನ್ನೆ ನಡೆದ ಅದ್ದೂರಿ ಮದುವೆಯಲ್ಲಿ ದರ್ಶನ್ ಅಳಿಯ ಭಾಗಿಯಾಗಿದ್ರು. ಅದು ಬಿಟ್ರೆ ಮತ್ಯಾರು ಕುಟುಂಬ ಸದಸ್ಯರು ಕಾಣಿಸ್ಲಿಲ್ಲ. ಒಟ್ನಲ್ಲಿ ಎಲ್ಲವೂ ಸರಿ ಇದ್ದಿದ್ರೆ ದರ್ಶನ್ ಅವರ ಮುಂದಾಳತ್ವದಲ್ಲೇ ತರುಣ್ ಸೋನಲ್ ವಿವಾಹ ನಡೆಯಬೇಕಿತ್ತು. ಆದ್ರೆ ಏನ್ ಮಾಡೋದು, ಪಾಪದ ಕೆಲಸ ಮಾಡಿ ಪೊರ್ಕಿಗೆ ಜೈಲು ದರ್ಶನದಲ್ಲಿ ವಿಲವಿಲ ಅಂತ ಒದ್ದಾಡುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರ ಸೇರಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಮನೆ ಊಟಕ್ಕಾಗಿ ಪರಿತಪಿಸ್ತಾ ಇರೋದು ಒಂದು ಕಡೆ ಆದ್ರೆ, ಮನೆ ಊಟಕ್ಕಾಗಿ ಜೈಲಾಧಿಕಾರಿಗಳಿಗೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದು ಆಯ್ತು, ತಿರಸ್ಕಾರವೂ ಆಯ್ತು. ಇವೆಲ್ಲ ಬೆಳವಣಿಗೆಯನ್ನ ಗಮನಿಸಿದ್ರೆ ಮನೆ ಊಟ ಸದ್ಯಕ್ಕೆ ದರ್ಶನ್ಗೆ ಕನಸಿನ ಮಾತಾಯ್ತಾ ಅನ್ನೋದು ಒಂದು ಕಡೆ ಆದ್ರೆ, ಜೈಲಲ್ಲಿ ಇರೋವರೆಗೂ ಜೈಲೂಟನೇ ಮಾಡ್ತೀನಿ ಅಂತ ದರ್ಶನ್ ಜೈಲ್ ಸಿಬ್ಬಂದಿ ಹೇಳ್ಬಿಟ್ಟಿದಾರಂತೆ. ಇವಾಗ ಒಂದು ವರದಿ ಇದೆ, ನೋಡೋಣ. ದಾಸನಿಗೆ ಮನೆಯೂಟ ಸಿಗೋದು ಡೌಟ್. ಹಣೆ ಬರಕ್ಕೆ ಹೊಣೆಯಾರು ಅಂತ ಸುಮ್ಮನಾದ್ರ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿ ಬರೋಬ್ಬರಿ 50 ದಿನಗಳೇ ಕಳೆದವು. ಜೈಲು ಸೇರಿದಾಗನಿಂದ ಇವತ್ತಿನ ತನಕ ಮನೆಯೂಟಕ್ಕಾಗಿ ಹಪಹಪಿಸುತ್ತಿದ್ದಾರೆ. ಆದರೆ ಇದುವರೆಗೂ ಮಾತ್ರ ಪೊರ್ಕಿಗೆ ಮನೆಯೂಟದ ಭಾಗ್ಯ ಲಭಿಸಿಲ್ಲ. ಸೆಂಟ್ರಲ್ ಜೈಲಲ್ಲಿರೋ ನಟ ದರ್ಶನ್ಗೆ ಮನೆ ಊಟ ಸಿಗದೆ ಜೈಲೂಟವೇ ಕಾಯಮಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೂ ಸಿಕ್ಕಿಲ್ಲ, ಇದೀಗ ಹೈಕೋರ್ಟ್ನಲ್ಲೂ ಮನೆ ಊಟ ಸಿಗೋ ಭರವಸೆ ಇಲ್ಲ. ಇದೇ ವಿಚಾರವಾಗಿ ಜೈಲು ಸಿಬ್ಬಂದಿ ಬಳಿ ದರ್ಶನ್ ಅಳಲನ್ನ ತೋಡಿಕೊಂಡಿದ್ದಾರಂತೆ. ಹೌದು, ಎಷ್ಟೇ ಪ್ರಯತ್ನ ಪಟ್ಟರೂ ಮನೆ ಊಟ ಸಿಕ್ತಿಲ್ಲ. ಏನೂ ಮಾಡೋದಕ್ಕಾಗಲ್ಲ, ಹಣೆ ಬರಹ ಅನುಭವಿಸಬೇಕು, ಜೈಲೂಟಕ್ಕೆ ಹೊಂದಿಕೊಳ್ತೀನಿ ಅಂತ ದಾಸ ಹೇಳಿದ್ದಾನಂತೆ. ಜೈಲಿನಲ್ಲಿ ಇದ್ದಷ್ಟು ದಿನವೂ ಇಲ್ಲಿನ ಊಟವನ್ನೇ ಸೇವಿಸ್ತೀನಿ ಅಂತ ಜೈಲು ಸಿಬ್ಬಂದಿ ಬಳಿ ಹೇಳಿಕೊಂಡಿದ್ದಾನಂತೆ. ವಾಕಿಂಗ್ ಮಾಡೋದಕ್ಕಾಗಿ ಕಿರಿಕ್ ಮಾಡಿದ ದರ್ಶನ್ ಇದೀಗ ಬ್ಯಾರಕ್ನಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಡಿಪ್ಸ್ ಹಾಗೂ ವ್ಯಾಯಾಮ ಮಾಡ್ತಿದ್ದಾರಂತೆ. ಮಾಜಿ ಸಚಿವ ನಾಗೇಂದ್ರ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ದರ್ಶನ್ಗೆ ಒಬ್ಬರಿಗೆ ವಿರುದ್ಧ ದಿಕ್ಕಿನಲ್ಲಿ ಜೈಲಾಧಿಕಾರಿಗಳು ಬ್ಯಾರಕ್ ಕೊಟ್ಟಿದ್ದಾರೆ. ಶತ ಪ್ರಯತ್ನ ನಡೆಸಿದ್ರು ಮನೆ ಊಟ ಮಿಸ್ ಆಗ್ತಾ ಇರೋದ್ರಿಂದ ಕಂಗೆಟ್ಟ ಕಾಟೇರ ಇದೀಗ ಮನೆ ಊಟದ ಆಸೆ ಬಿಟ್ಟು ಜೈಲೂಟಕ್ಕೆ ಒಗ್ಗಿಕೊಳ್ತಿದ್ದಾರಂತೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ಗೆ ಪರಿಚಯ ಇಲ್ಲದಿರೋರು ಯಾರಿದ್ದಾರೆ ಹೇಳಿ? ದೊಡ್ಡದವರ ಸಂಪರ್ಕ ದರ್ಶನ್ಗೆ ಇದೆ. ಆದರೆ ದರ್ಶನ್ ಜೈಲ್ ಸೇರ್ತಾ ಇದ್ದಂತೆ ಇವರೆಲ್ಲರೂ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಜೈಲ್ ಹತ್ರ ಯಾರು
ಹತ್ರನೂ ಕೂಡ ಬರ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ಮತ್ತೊಂದು ಗಮನಿಸಬೇಕಾಗಿರುವಂಥ ವಿಚಾರ ಏನಂತಂದ್ರೆ, ದರ್ಶನ್ನ ಭೇಟಿ ಆಗದೆ ಇರುವಂಥ ಈ ಎಲ್ಲ ದೊಡ್ಡವರು ಪರೋಕ್ಷವಾಗಿ ಅವರ ಪರವಾಗಿ ನಿಂತಿದ್ದಾರೆ ಅನ್ನುವಂತಹ ಗುಮಾನಿ ಎದ್ದಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಜೈಲಲ್ಲಿರೋ ದಾಸನಿಗೆ ಸಿಕ್ತಿದ್ಯಾ ಅವರ ಸಹಾಯ? ದರ್ಶನ್ ವಿರುದ್ಧ ಸಾಫ್ಟ್ ಆದ ಜೈಲು ಅಧಿಕಾರಿಗಳು. ಸಿನಿಮಾ ಇಂಡಸ್ಟ್ರಿ ಆಗಲಿ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡೇ ಆಗಿರಲಿ, ದರ್ಶನ್ಗೆ ಎಲ್ಲೆಡೆ ಗೊತ್ತಿರೋರು ಇದ್ದೇ ಇರ್ತಾರೆ. ಆದ್ರೂ ಕೊಲೆ ಕೇಸಲ್ಲಿ ದಾಸ ಜೈಲು ಸೇರ್ತಿದ್ದಂತೆ ಎಲ್ಲರೂ ಒಮ್ಮೆಲೆ ಸೈಲೆಂಟ್ ಆಗಿದ್ದಾರೆ. ಯಾರು ಚಕಾರವೆತ್ತದೆ ತಾವಾಯ್ತು ತಂಪಾಡಾಯ್ತು ಅಂತಿದ್ರು. ಕಂಬಿ ಹಿಂದೆ ಹೋಗಿ 1.5 ತಿಂಗಳ ಬಳಿಕ ಕಾಟೇರಿನ ಬೆನ್ನಿಗೆ ದೊಡ್ಡವರು ನಿಂತಿರುವ ಗುಮಾನಿ ಎದ್ದಿದೆ. 50 ದಿನ ಕಳೆದರೂ ಯಾವೊಬ್ಬ ಜನಪ್ರತಿನಿಧಿಯಾಗ್ಲಿ ಜೈಲಿನತ್ತ ಮುಖ ಮಾಡಿಲ್ಲ. ಚುನಾವಣೆ ಸಂದರ್ಭದಲ್ಲಿ ನಾಯಕರ ಕೈ ಹಿಡಿದಿದ್ದ ದಾಸನನ್ನ ನೋಡಲು ಯಾರೂ ಬರಲಿಲ್ಲ. ದರ್ಶನ್ನ ನೋಡಲು ಬಂದ್ರೆ ಇನ್ಯಾವ ಆರೋಪ ಸುತ್ತಿಕೊಳ್ಳುತ್ತೋ ಎನ್ನುವ ಆತಂಕದಲ್ಲೇ ದೂರ ಉಳಿದಿದ್ದಾರೆ. ಹೀಗಾಗಿ ಜೈಲಿನತ್ತ ಬರದೇ ಇದ್ರೂ ಇಂಡೈರೆಕ್ಟ್ ಆಗಿ ಸಹಕಾರ ಕೊಡ್ತಿದ್ದಾರೆ ಎನ್ನಲಾಗಿದೆ. ಅವರ ಸಹಕಾರದಿಂದಲೇ ಇತ್ತೀಚೆಗೆ ದರ್ಶನ್ ವಿರುದ್ಧ ಜೈಲು ಅಧಿಕಾರಿಗಳು ಸಾಫ್ಟ್ ಆಗಿದ್ದಾರೆ ಎನ್ನಲಾಗಿದೆ. ಸಚಿವರು ಹಾಗೂ ಶಾಸಕರಿಂದ ಜೈಲು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಲಾಗ್ತಿದ್ದು, ದರ್ಶನ್ ಪರವಾಗಿ ಇರುವಂತೆ ಜೈಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ದಾಸನಿಗೆ ಹೆಚ್ಚು ಒತ್ತಡ ಹಾಕದೆ ಸಾಫ್ಟ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ ಎನ್ನಲಾಗಿದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.